ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ದಿನ ಆಯಿತು ವ್ಲಾಗ್ನ ಈ ಚಾನಲಲ್ಲಿ ಶೇರ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ನಾನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಇವಾಗ ಬೆಳಗ್ಗೆ 6:45 ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡಿ, ಸೇವಂತಿಗೆ ಮೊಗ್ಗು ತುಂಬಾ ಸೇವಂತಿಗೆ ಹೂವು ಬಿಡುತ್ತೆ. ಹೂವಿನ ಗಿಡ ಇದ್ದರೆ ಮನೆ ಮುಂದೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಗಾರ್ಡನ್ ಅಂದರೆ ನನಗೂ ತುಂಬಾ ಇಷ್ಟ. ಆದರೆ ಏನು ಮಾಡೋದು, ನಮ್ಮ ಮನೆ ಮುಂದೆ ಜಾಗ ಇಲ್ಲ. ಸೊ ಅಮ್ಮನ ಮನೆ ಬಂದಾಗಲೇ ನಾನು ಇವನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತೀನಿ. ಒಳಗಡೆ ಒಂದಷ್ಟು ಪಾಟ್ಗಳಿದೆ. ಇವತ್ತಿನ ವ್ಲಾಗ್ನ ನೋಡೋಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಬೆಳಗಿನ ಜಾವ ಬೇಗ ಎದ್ದು ಕಸ ಗುಡಿಸಿ ನೀರು ಹಾಕಿ ರಂಗೋಲೆ ಹಾಕಿದ್ರೇ ಮನೆಗೊಂದು ಕಳೆ ಅನಿಸುತ್ತೆ ಅಲ್ವಾ. ನಿಜವಾಗ್ಲೂ ಅದನ್ನು ನೋಡೋಕ್ಕೇ ಒಂಥರ ಖುಷಿ ಅನಿಸುತ್ತೆ. ಇವಾಗ ಅಮ್ಮ ರಂಗೋಲಿ ಎಲ್ಲ ಹಾಕಿದ್ದಾರೆ. ಇವಾಗ ಇನ್ನಷ್ಟು ಕೆಲಸಗಳು ಬಾಕಿ ಇದೆ. ಸೊ ಒಳಗಡೆ ಹೋಗೋಣ. ಹಾಗೆಯೇ ಹೊಸ್ತಿಲ್ ಹತ್ರ ಜಯ ವಿಜಯ ಅಂತ ಬರೆದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಮ್ಮ ಜಯ ವಿಜಯ ಅಂತ ಬರೀತಾರೆ. ಈಗ ತುಳಸಿ ಗಿಡ ಕೂಡ ತೋರಿಸ್ತಾ ಇದ್ದೀನಿ. ಹಾಗೆ ಒಳಗಡೆ ಬೆಳೆಸಿರುವಂಥ ಗಿಡಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಎಲೆಬಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಜವಾಗ್ಲೂ ಒಂದು ಪಾಟಲ್ಲಿ ಹಾಕಿದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದು ಪಾಟಲ್ಲಿ ಎಲೆಬಳ್ಳಿ ಹಾಕಿ ಇಟ್ಕೊಳ್ಳಿ. ಅದ್ರ ಜೊತೆ ಅಮೃತ ಬಳ್ಳಿ ಕೂಡ ಒಂದು ಪಾಟಲ್ಲಿ ಹಾಕಿ ಇಟ್ಕೊಳ್ಳಿ, ತುಂಬಾ ಒಳ್ಳೆಯದು. ಇದು ನೋಡಿ, ಶುಗರ್ ಎಲೆ ನಿಮಗೆ ಮುಂಚೆನೇ ಒಂದು ಸಲ ತೋರಿಸಿದ್ದೆ. ಈ ಥರ ಗಿಡಗಳನ್ನು ಇಟ್ಕೋಬೇಕು ಅಂತ ನನಗೂ ತುಂಬ ಆಸೆ ಆಗುತ್ತೆ. ಆದರೆ ಏನು ಮಾಡೋದು, ಹೇಳಿದ್ನಲ್ಲ ನಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇಲ್ಲ, ಹಾಗಾಗಿ ನಾನು ಗಿಡಗಳನ್ನು ಇಟ್ಕೊಂಡಿಲ್ಲ ಅಂತ. ಮತ್ತು ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಕಾಫಿ ಎಲ್ಲ ಕುಡಿದ್ಬಿಟ್ಟು ಇವಾಗ ಟೈಮ್ ಆಗಿದೆ 9:30. ಇವಾಗ ಅಮ್ಮ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಮನೇಲಿ ಚಪಾತಿ ಮಾಡ್ತಾಯಿದ್ದಾರೆ. ಚಪಾತಿ ಅಂದರೆ ಪ್ರತಿಯೊಬ್ಬರಿಗೂ ತುಂಬ ಇಷ್ಟ ಆಗುತ್ತೆ. ನನಗಂತೂ ನಮ್ಮಮ್ಮ ಮಾಡೋ ಚಪಾತಿ ಅಂದರೆ ತುಂಬ ಇಷ್ಟ. 3 ಫೋಲ್ಡಿಂದಾಗಿರ್ಬೋದು ಅಥವಾ ಪದರ ಚಪಾತಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾನು ಹೋದಾಗಲೆಲ್ಲ ಚಪಾತಿ ಆಗಿರ್ಬೋದು ಅಥವಾ ಅಕ್ಕಿ ರೊಟ್ಟಿ ಆಗಿರ್ಬೋದು ಅದನ್ನೇ ಮಾಡ್ತಾ ಇರ್ತಾರೆ. ಅಕ್ಕಿ ರೊಟ್ಟಿನೂ ಅಷ್ಟೇ ನನಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರಿಗೂ ಅಷ್ಟೇ ನಮ್ಮಮ್ಮ ಮಾಡೋ ಅಕ್ಕಿ ರೊಟ್ಟಿ ಅಂದರೆ ತುಂಬಾ ಇಷ್ಟ. ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಕ್ಕಿ ರೊಟ್ಟಿ. ಹಾಗಾಗಿ ಅವ್ರಿಗೂ ಇಷ್ಟನೇ. ಈಗ ಅಮ್ಮ ಎಷ್ಟು ಫಾಸ್ಟಾಗಿ ಚಪಾತಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಬೇಗ ಒಂದು ಸೈಡು ಲಟ್ಟಿಸ್ತಾ ಇರ್ತಾರೆ, ಇನ್ನೊಂದು ಕಡೆ ತವ ಇಟ್ಕೊಂಡು ಲಟ್ಸಿರುವಂತಹ ಚಪಾತಿನ ಕೂಡ ಎಣ್ಣೆ ಹಾಕಿಬಿಟ್ಟು ಈ ಥರ ಸುಡ್ತಾ ಇರ್ತಾರೆ. ಎಷ್ಟು ಬೇಗ ಮಾಡ್ತಾರೆ ಅಂದರೆ ಈ ಥರ ನಮಗೆ ಮಾಡೋಕ್ಕೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ನಾನೇನು ಮಾಡ್ತೀನಿ ಅಂದರೆ ಫಸ್ಟು ಎಲ್ಲನೂ ಲಟ್ಟಿಸ್ಕೊಂಡ್ಬಿಟ್ಟು ಆಮೇಲೆ ನಾನು ಚಪಾತಿನ ಮಾಡುವಂಥದ್ದು. ಅದು ಬೇಗ ಆಗುತ್ತೆ. ಇವ್ರು ಮಾಡೋದು ಒಂಥರ ಬೇಗನೆ, ಬಟ್ ತುಂಬ ಫಾಸ್ಟಾಗಿ ಮಾಡಬೇಕಾಗುತ್ತೆ. ಯಾಕೆಂದರೆ ಈ ಕಡೆ ಚಪಾತಿನೂ ಲಟ್ಟಿಸ್ಕೋಬೇಕು, ಹಾಗೆ ಸುಡಬೇಕಲ್ಲ. ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಮಾಡೋಕ್ಕೆ ಬರಬೇಕು. ಈ ಥರ ಮಾಡಬೇಕು ಅಂದರೆ ಸಾಕಷ್ಟು ಜನ ಈ ಥರ ಮಾಡ್ತಾರೆ, ಬಟ್ ನನಗೆ ಈ ರೀತಿ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಅಮ್ಮ ಮಾಡೋದು ನೋಡಿದಾಗ ಎಷ್ಟು ಫಾಸ್ಟಾಗಿ ಮಾಡ್ತಾರಪ್ಪ ಚಪಾತಿನ ಅಂತ ಅನಿಸುತ್ತೆ. ಫ್ರೆಂಡ್ಸ್, ಹಾಗೆಯೇ ನಾನು ವ್ಲಾಗ್ ಶುರು ಮಾಡಿದಾಗ ನಿಮ್ಮ ಹತ್ರ ಹೇಳಿದೆ ಯಾಕೆ ಇಷ್ಟು ದಿನ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಿಲ್ಲ ಅಂತ. ಮುಂದೆ ಶೇರ್ ಮಾಡ್ಕೊಳ್ತೀನಿ ಅಂತ. ಇವಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ವ್ಲಾಗ್ ಶುರು ಮಾಡಿದಾಗಲೇ ಹೇಳಿದೆ ಯಾಕೆ ಇಷ್ಟು ದಿನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಿಲ್ಲ ಅಂತ ಶೇರ್ ಮಾಡ್ಕೊಳ್ತೀನಿ ಅಂತ. ಮೊದಲು ನನ್ನ ಹಸ್ಬೆಂಡ್ಗೆ ಹುಷಾರಿಲ್ದಂಗಾಯಿತು.
4 ಡೇಸ್ ಆದಮೇಲೆ ಮತ್ತೆ ನನಗೆ ಹುಷಾರಿಲ್ದಂಗೆ ಆಯಿತು, ವೈರಲ್ ಫೀವರ್ ಬಂತು. ನನಗೆ ಹುಷಾರಿಲ್ಲ ಅಂದ್ಬಿಟ್ಟು ಅಮ್ಮನ ಮನೆಗೆ ಹೋಗಿದ್ದೆ. ನನ್ನಿಂದ ಪಾಪ ಅವ್ರಿಗೂ ಹುಷಾರಿಲ್ದಂಗೆ ಆಯಿತು. ನಿಜವಾಗ್ಲೂ ಈ ಮಂತೆ ತುಂಬ ಕೆಟ್ಟ ಮಂತ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೋ ಗೊತ್ತಿಲ್ಲ, ಟೈಮ್ ಸರಿ ಇಲ್ದಾಗ ಈ ರೀತಿ ಎಲ್ಲ ಆಗುತ್ತೆ. ತುಂಬಾ ಬೇಜಾರಾಗ್ತಾಯಿತ್ತು. ಫೀವರ್ ಎಲ್ಲ ಕಮ್ಮಿ ಆಯಿತು, ಬಟ್ ತುಂಬಾ ಸುಸ್ತಾಗ್ತಾಯಿತ್ತು. ಹಾಗಾಗಿ ಏನು ಮಾಡೋಕ್ಕೂ ನನಗೆ ಒಂಥರ ಮೂಡೇ ಇರಲಿಲ್ಲ. ಹಾಗಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಇವಾಗ ಹುಷಾರಾಗಿದ್ದೀನಿ, ಇವಾಗ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸರೋಜಮ್ಮ ಅವರು ಬತ್ತಿ ಮಾಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಅಮ್ಮ ದೀಪಗಳಿಗೆ ಬತ್ತಿಗಳನ್ನು ರೆಡಿ ಮಾಡ್ತಾಯಿದ್ರು. ನಾನು ವೀಡಿಯೋ ಮಾಡ್ತಾ ಇರೋದು ಅಮ್ಮಂಗೆ ಗೊತ್ತಿರಲಿಲ್ಲ, ಹಾಗಾಗಿ ಸುಮ್ಮನೆ ರೇಗಿಸ್ತಾ ಇದ್ದೆ ಅಷ್ಟೇ. ಆ ಬತ್ತಿಗಳನ್ನು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಅಮ್ಮ ಮಾಡ್ತಾಯಿದ್ರಲ್ಲ, ಹಾಗೆ ನಿಮ್ಗೆ ತೋರಿಸೋಣ ಅಂತ ಮಾಡಿದೆ. ನೋಡಿ, ಗಂಧ ತೇಯ್ತಾರಲ್ಲ ಅದ್ರ ಮೇಲೆ ಒಂದು ಅಗರಬತ್ತಿ ತೊಗೊಂಡು ಹತ್ತಿನ ತೊಗೊಂಡು ಅದ್ರ ಮೇಲೆ ಈ ರೀತಿ ಉಜ್ಜಿದ್ರೆ ತುಂಬ ಬೇಗನೆ ಬತ್ತಿಗಳು ರೆಡಿ ಮಾಡ್ಕೋಬೋದು. ಈ ರೀತಿ ಫ್ರೀ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ, ಕೆಲಸನೂ ಕಮ್ಮಿ ಆಗುತ್ತೆ. ನೋಡಿ, ಇವಾಗ ಮಾಡಿ ತೋರಿಸ್ತಾ ಇದ್ದಾರೆ. ಒಂದು ಹತ್ತಿನ ತೊಗೊಂಡ್ಬಿಟ್ಟು ಅಗರಬತ್ತಿಯಲ್ಲಿ ಇಟ್ಕೊಂಡು ಈ ರೀತಿ ಉಜ್ಜಿದ್ರೆ ಸಾಕು, ಬತ್ತಿಗಳು ತುಂಬಾ ಚೆನ್ನಾಗಿ ಬರುತ್ತೆ. ಅಮ್ಮ ಫ್ರೀ ಟೈಮಲ್ಲಿ ಬತ್ತಿಗಳನ್ನು ಮಾಡಿ ಇಟ್ಕೊಳ್ತಾರೆ. ಹಾಗೆಯೇ ಗೆಜ್ಜೆ ವಸ್ತ್ರನೂ ಅಷ್ಟೇ ಅವರೇ ರೆಡಿ ಮಾಡೋದು. ದೇವ್ರಿಗೆ ಹಾಕೋಕ್ಕೆ ಅಂದ್ಬಿಟ್ಟು ಅವರೇ ರೆಡಿ ಮಾಡ್ಕೊಳ್ತಾರೆ. ಅಂಗಡಿಯಿಂದ ಏನು ತೊಗೊಂಬರಲ್ಲ, ಇವಾಗ ಅವರೇ ಮಾಡ್ಕೊಳ್ತಾರೆ ಮನೆಯಲ್ಲಿ ಫ್ರೀ ಟೈಮಲ್ಲೆಲ್ಲ. ನೋಡಿ ಎಷ್ಟು ಈಸಿಯಾಗಿ ಬತ್ತಿಗಳನ್ನು ಮಾಡ್ಬೋದು ಅಂತ. ಅದರಲ್ಲೂ ಇವಾಗ ಕಾರ್ತಿಕ್ ಮಾಸ ಅಲ್ವಾ, ಸಂಜೆ ಹೊತ್ತು ದೀಪ ಹಚ್ಚಬೇಕು. ಹಾಗಾಗಿ ಈ ರೀತಿ ಬತ್ತಿಗಳನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಕೆಲಸ ಕೂಡ ಕಮ್ಮಿ ಆಗುತ್ತೆ. ಫ್ರೀ ಟೈಮಲ್ಲಿ ನೋಡಿ ನಾವು ಈ ರೀತಿ ಬತ್ತಿಗಳನ್ನು ಮಾಡ್ಕೊಳ್ಳೋದು ಅಥವಾ ದೇವರಿಗೆ ಗೆಜ್ಜೆ ವಸ್ತ್ರಗಳನ್ನು ಮಾಡಿ ಇಟ್ಕೋಬೋದು. ಯಾವಾಗಲೂ ದೀಪ ಹಚ್ಚೋ ಟೈಮ್ಗೆ ಬತ್ತಿ ರೆಡಿ ಮಾಡ್ಕೊಳ್ಳೋದು, ಇಲ್ಲ ಪೂಜೆ ಟೈಮ್ಗೆ ಗೆಜ್ಜೆ ವಸ್ತ್ರಗಳನ್ನು ಮಾಡ್ಕೋಬೇಕು ಅಂದರೆ ನಮಗೂ ಟೈಮ್ ಸಾಕಾಗೋದಿಲ್ಲ. ಫ್ರೀ ಟೈಮಲ್ಲಿ ಈ ರೀತಿ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಬ್ಬ ಬೇರೆ ಇತ್ತು, ಅಮ್ಮ ಇಲ್ಲೇ ಇರೋ ಹಬ್ಬ ಇಲ್ಲೇ ಮಾಡೋಣ ಅಂತ ಹೇಳ್ತಾಯಿದ್ರು. ಇಲ್ಲ ಅಮ್ಮ, ಮನೆಗೆ ಹೋಗಬೇಕು, ಅಲ್ಲೂ ಕೂಡ ನಾನು ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಬಂದೆ. ಬೇಗ ಬಂದುಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ತುಳಸಿ ಹಬ್ಬನ ನಾನು ನಮ್ಮ ಮನೆಯಲ್ಲೇ ಮಾಡಿದ್ದು. ಈ ಸಲ ಒಂದು ಬೇಜಾರು ಅಂದರೆ ಒಬ್ಬಳೇ ನಾನು ತುಳಸಿ ಹಬ್ಬವನ್ನು ಮಾಡಿದ್ದು, ನಮ್ಮ ಮನೆಯವ್ರು ಕೂಡ ಇರಲಿಲ್ಲ. ಈ ಸಲ ಹಬ್ಬಕ್ಕೆ ಇರಲಿಲ್ಲ ಅಂದ್ಬಿಟ್ಟು ಅದೊಂದು ಬೇಜಾರಾಯಿತು ನನಗೆ. ಹಾಗೆಯೇ ಹಿಂದಿನ ದಿನವೇ ಅಮ್ಮ ಮತ್ತು ಅಣ್ಣ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹಬ್ಬಕ್ಕೆ ಏನೇನು ಬೇಕು ಅಂತ ಕೇಳಿಕೊಂಡು ಎಲ್ಲ ತಂದು ಕೊಟ್ಟರು. ಅಂದರೆ ಅವರು ತೊಗೊಂಬರ್ಬೇಕಿತ್ತಲ್ಲ, ಹಾಗೆ ನನಗೂ ತಂದು ಕೊಟ್ಟಿದ್ದರು. ಅದೊಂದು ತುಂಬ ಹೆಲ್ಪ್ ಆಯಿತು. ಇಲ್ಲಾಂದರೆ ನನಗೆಲ್ಲ ಒಬ್ಬಳೇ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಮತ್ತು ಹಬ್ಬದ ದಿನ ಬೆಟ್ಟದ ನೆಲ್ಲಿಕಾಯಿ ಸಿಕ್ತು. ಹಿಂದಿನ ದಿನ ಚೆನ್ನಾಗೇ ಇರಲಿಲ್ಲ. ಆ ಬೆಟ್ಟದ ನೆಲ್ಲಿಕಾಯಿಂದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಲ್ವ, ಅದರಲ್ಲೂ ತುಳಸಿ ಹಬ್ಬಕ್ಕಂತೂ ಹಚ್ಚಲೇಬೇಕು. ಹಾಗಾಗಿ ಮತ್ತೆ ಅಣ್ಣ ತಂದು ಕೊಟ್ಟ ತುಳಸಿ ಹಬ್ಬದ ದಿನ. ಇವಾಗ ದೀಪನ ರೆಡಿ ಮಾಡ್ಕೋಬೇಕು. ಇದನ್ನು ಹಚ್ಚಿದ್ರೆ ತುಂಬಾ ಶ್ರೇಷ್ಠ. ಈ ಒಂದು ದೀಪಾರಾಧನೆ ಮಾಡೋದು ತುಂಬ ಶ್ರೇಷ್ಠ. ಅದರಲ್ಲೂ ತುಳಸಿ ಹಬ್ಬದಲ್ಲಿ ಇದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಕಾರ್ತಿಕ್ ಮಾಸದಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಹಾಗಾಗಿ ತುಳಸಿ ಹಬ್ಬದಲ್ಲಿ ತಪ್ಪದೆ ಬೆಟ್ಟದ ನೆಲ್ಲಿಕಾಯಿಂದ ದೀಪವನ್ನು ಹಚ್ಚಿ ಆರತಿ ಮಾಡಬೇಕು. ಇದನ್ನು ಕೂಡ ನಾನು ರೆಡಿ ಮಾಡಿಕೊಂಡೆ. ಸಂಜೆ 4 ಗಂಟೆಗೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ನೋಡಿ, ಬತ್ತಿಗಳು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. 8 ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಹಾಗಾಗಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ. ಮತ್ತು ಕುಂಕುಮಕ್ಕೆ ಬೇರೆ ಕರೆಯೋಕ್ಕೆ ಹೋಗಬೇಕಿತ್ತು, ಮತ್ತು ಸಂಜೆನೂ ಪೂಜೆ ಮಾಡಬೇಕಿತ್ತಲ್ಲ. ಹಾಗಾಗಿ ಈಗ ತುಪ್ಪದ ದೀಪವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ದೀಪಗಳು ರೆಡಿ ಮಾಡಿ ಇಟ್ಟಿದ್ದೀನಿ, ಪೂಜೆಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ನಾನು ತೊಗೊಂಡಿದ್ದೆ ಮುಂಚೆನೇ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ಮನೆಯ ತುಳಸಿ ಹಬ್ಬ. ಹಾಗೆಯೇ ಅವಲಕ್ಕಿ ಪಂಚಕಜ್ಜಾಯ ಮಾಡಿದ್ದೆ. ನಾನು ಒಬ್ಬಳೇ ಬೇರೆ ಇದ್ದೆ, ವಿಡಿಯೋ ಮಾಡೋದು ಕಷ್ಟ ಆಗ್ತಾಯಿತ್ತು. ಮನೆ ಮುಂದೆನೇ ನಾನು ತುಳಸಿ ಪಾಟನ್ನು ಇಟ್ಟಿದ್ದೆ. ಈ ಕಡೆ ಕಾರ್ ಬೇರೆ ಇತ್ತು, ಅಲ್ಲಿ ಕುತ್ಕೊಳ್ಳೋಕ್ಕೂ ಸಹ ಜಾಗ ಇರಲಿಲ್ಲ. ಹಾಗೆಯೇ ಅಲ್ಲಿ ರಂಗೋಲೆ ಹಾಕಿದ್ದೆ, ಮತ್ತು ಅಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ದೆ. ಹಾಗಾಗಿ ಅಲ್ಲಿ ಸ್ವಲ್ಪ ಕುತ್ಕೊಳ್ಳೋದು ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಇವಾಗ ದೀಪವನ್ನು ಹಚ್ಚಿ ಇಡೋಣ ಅಂತ ಹಚ್ಚಿ ಇಡ್ತಾ ಇದ್ದೀನಿ. ವಿಡಿಯೋ ಮಾಡೋಕ್ಕೆ ಯಾರು ಇದ್ದರೆ ಚೆನ್ನಾಗಿತ್ತು, ಟೈಮೇ ಇರಲಿಲ್ಲ ಗೊತ್ತಾ. ನಿಜವಾಗ್ಲೂ ಬೇಗ ಪೂಜೆ ಮುಗಿಸ್ಬೇಕಿತ್ತು. ಹಾಗಾಗಿ ಒಂದು ಕಡೆ ಪೂಜೆ ಮಾಡಬೇಕಿತ್ತು, ಒಂದು ಕಡೆ ಕುಂಕುಮಕ್ಕೆ ಬರೋರಿದ್ದರು.
ಅಷ್ಟೊತ್ತಿಗೆ ನಾನು ಪೂಜೆ ಮಾಡೋ ಟೈಮಿಗೆ ನಮ್ಮ ಫ್ರೆಂಡ್ ಒಬ್ಬರು ಬಂದರು, ಮತ್ತು ಅವರು ನಾನು ಸೇರಿ ಪೂಜೆ ಕೂಡ ಮಾಡಿದ್ವಿ. ಅದೊಂದು ಖುಷಿ ಆಯಿತು. ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಅಷ್ಟೊತ್ತಿಗೆ ಅವರು ಕೂಡ ಬಂದ್ರಲ್ಲ, ಹಾಗಾಗಿ ಇಬ್ಬರು ಸೇರಿ ಪೂಜೆನ ಕೂಡ ಮಾಡಿದ್ವಿ. ಕಾರ್ತಿಕ ಮಾಸ ಅಂದ್ರೇ ತುಂಬಾ ಶ್ರೇಷ್ಠ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಒಂದು ಕೊನೆ ಹಬ್ಬ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ದೀಪಗಳನ್ನು ಹಚ್ಚಿಡೋದಾಗಿರ್ಬೋದು. ಈ ಒಂದು ಮಾಸದಲ್ಲಿ ಕ್ಷೇತ್ರಗಳಿಗೆ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೇ ಆಗಿರ್ಬೋದು, ದೇವಸ್ಥಾನಗಳಲ್ಲಾಗಿರ್ಬೋದು, ಸಂಜೆ ಹೊತ್ತು ದೀಪ ಹಚ್ಚಿ ಆ ಒಂದು ದೀಪಗಳನ್ನು ನೋಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ದೀಪವನ್ನು ಹಚ್ಚಿಡ್ತಾ ಇದ್ದೀನಿ. ಹೋದ ತುಳಸಿ ಹಬ್ಬ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ. ಈ ಸಲ ನಾನು ಒಬ್ಬಳೇ ಆಚರಣೆ ಮಾಡಿದ್ದು, ಅದೊಂದು ಬೇಜಾರಾಯಿತು. ಹಬ್ಬ ಅಂದರೆ ಮನೇಲಿ ಜನ ಇರಬೇಕು ಅಂದ್ರೇ ಅದಕ್ಕೊಂದು ಕಳೆ ಇರುತ್ತೆ. ಬಟ್ ಈ ಸಲ ನಮ್ಮ ಮನೆಯವರು ಇಲ್ಲ ಅನ್ನೋದೊಂದು ಬೇಜಾರಾಗಿ ಖಂಡಿತ ಇತ್ತು. ಆದರೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಪೂಜೆ ವಿಡಿಯೋ ಎಲ್ಲ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ನಲ್ಲಿಕಾಯಿ ದೀಪ ಆರತಿ ಮಾಡೋದು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ದೀಪ ಹಚ್ಚುವಂತಹ ಒಂದು ಟೈಮಲ್ಲಿ, ಅಂದರೆ ಪೂಜೆ ಮಾಡುವಂಥ ಒಂದು ಟೈಮಲ್ಲಿ ನಮ್ಮ ಬಾಡಿಗೆಯವರು ಬಂದರು, ನನ್ನ ಫ್ರೆಂಡು. ಮತ್ತು ಅವ್ರು ಬಂದಾಗ ವೀಡಿಯೋ ಎಲ್ಲ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮತ್ತೆ ನಾನು ವೀಡಿಯೋ ಸಹ ಮಾಡಲಿಲ್ಲ. ಅವರು ಕೂಡ ಇದ್ರಲ್ಲ, ಹಾಗಾಗಿ ಇಬ್ಬರು ಆರತಿ ಮಾಡಿ ಮತ್ತು ಅವ್ರಿಗೆ ಕುಂಕುಮ ಕೊಟ್ಟು ಕಳಿಸೋಷ್ಟೊತ್ತಿಗೆ ದೀಪ ಎಲ್ಲ ಆರೋಗ್ಬಿಟ್ಟಿತ್ತು. ನಲ್ಲಿಕಾಯಿಯಿಂದ ದೀಪ ಹಚ್ಚಿದ್ದೊಂದು ವೀಡಿಯೋ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಆಗಲಿಲ್ಲ. ಇರಲಿ, ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಹಾಗೆಯೇ ಅಮ್ಮನ ಮನೆಯಲ್ಲಿ ಮಾಡಿದಂತಹ ತುಳಸಿ ಹಬ್ಬದ ಪಿಕ್ಚರ್ಸ್ಗಳನ್ನ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಇದಾಗಿತ್ತು ನಮ್ಮ ಮನೆಯ ತುಳಸಿ ಹಬ್ಬದ ಸಂಭ್ರಮ. ಇವತ್ತಿನ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವ್ಲಾಗ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.